ಅದು ಗೊತ್ತಾಗುತ್ತಾ ಇಲ್ವಾ, ಒಂಥರ ಏನೋ ಒಂಥರ ಬೇಜಾರು, ಒಂಥರ ಸಮಸ್ಯೆ, ಮನಸ್ಸಲ್ಲೇ ಒಂಥರ ಬೇಜಾರು, ಜಿಗುಪ್ಸೆ ಥರ ಆಗ್ತಿತ್ತು. ಅದು ಸೆಷನ್ ಎಲ್ಲ ಮುಗಿದ್ಮೇಲೆ ಒಂಥರ ಫುಲ್ಲು ಫ್ರೀ ಅನ್ನಿಸ್ತಿದೆ. ಒಂಥರ ಒಬ್ಬಳೇ ಇದ್ದರೆ ಡ್ಯಾನ್ಸ್ ಮಾಡಬೇಕು ಅಂತ ಅನ್ನಿಸ್ತಿದೆಯಲ್ಲ, ಅಷ್ಟು ಖುಷಿ ಆಗ್ತಿದೆ. ಎಲ್ಲರಿಗೂ ನಮಸ್ಕಾರ, ಸ್ವಾಗತ. ಇವತ್ತು ನಮ್ಮ ಹೀಲಿಂಗ್ ಸೆಂಟರ್ಗೆ ನನ್ನದೇ ಹೆಸರಿನ ಇನ್ನೊಬ್ಬರು ವ್ಯಕ್ತಿ ಬಂದಿದ್ದಾರೆ, ಪ್ರೀತಿ ಅಂತ. ಅವರು ನನಗೆ ಸುಮಾರು 2 ತಿಂಗಳಿಂದ ನನ್ನ ಹತ್ರ ಅಪಾಯಿಂಟ್ಮೆಂಟ್ ತೊಗೊಂಡಿದ್ರು. ನಾನು ಮೊದಲು ಅವ್ರಿಗೆ ಕ್ಷಮೆ ಕೇಳ್ತೀನಿ. ತುಂಬ ದಿನ ಆದಮೇಲೆ ಅಪಾಯಿಂಟ್ಮೆಂಟ್ ಸಿಕ್ತು ಅವರಿಗೆ. ಇವತ್ತಿಗೆ ಫೈನಲಿ ಬಂದಿದ್ದಾರೆ. ಅವರು ತುಂಬ ಸಮಸ್ಯೆಗಳನ್ನ ಇಟ್ಕೊಂಡು ಇಲ್ಲಿವರೆಗೂ ಬಂದರು. ಏನಿತ್ತು ಅವ್ರ ಮನಸ್ಸಲ್ಲಿ ಬರೋದಕ್ಕೆ ಮುಂಚೆ, ಏನೇನು ಪ್ರಾಬ್ಲಮ್ಸ್ ಇತ್ತು, ಅದಕ್ಕೆ ಏನು ಫ್ಯೂಚರ್ ಏನಿದೆ ಅಂತ ಏನು ತಿಳ್ಕೊಂಡಿದ್ದಾರೆ ಅನ್ನೋದನ್ನು ಅವ್ರದ್ದೇ ಆದ ಅನುಭವನ ಅವ್ರು ಹಂಚ್ಕೊಳ್ತಾರೆ. ಅದನ್ನು ನಿಮ್ಮಗಳಿಗೆ ಯಾತಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಂದರೆ, ಕೆಲವರಿಗೆ ಯೂಸ್ ಆಗಲಿ, ಇದು ಸ್ಫೂರ್ತಿ ಕೂಡ ಆಗಬಹುದು, ನಮಗೂ ಇದನ್ನು ತಿಳ್ಕೊಳಕ್ಕಾಗಬಹುದು ಅಂತ ಕೆಲವರು ಸಫರ್ ಮಾಡ್ತಿರೋರಿಗೆ ಈ ಒಂದು ವಿಡಿಯೋ ಹೆಲ್ಪ್ ಆಗ್ಬೋದು ಅನ್ನೋ ಕಾರಣಕ್ಕೆ ನನ್ನ ಕ್ಲೈಂಟ್ ಹತ್ರ ಮಾತಾಡ್ತೀನಿ. ನಮಸ್ಕಾರ ಪ್ರೀತಿ. ನಮಸ್ಕಾರ. ನೀವು ಇಲ್ಲಿಗೆ ಬರಕ್ಕೆ ಮುಂಚೆ ಏನು ಅನಿಸ್ತು, ಹೇಗೆ ಇಲ್ಲಿಗೆ ಬಂದ್ರಿ? ನಾನು ಇನ್ಸ್ಟಾಗ್ರಾಮ್ನ ಸ್ಕ್ರಾಲ್ ಮಾಡುವಾಗ ಭವ್ಯ ಮೇಡಮ್ನ ಫಾಲೋ ಮಾಡ್ತಿದ್ದೆ. ಭವ್ಯ ಮೇಡಮ್ ಈ ಹೀಲಿಂಗ್ ಪ್ರೋಗ್ರಾಮ್ ಬಗ್ಗೆ ಹಾಕಿದ್ರು. ಟ್ರೈ ಮಾಡೋಣ ಅಂತ ಬಂದೆ. ಟ್ರೈ ಮಾಡೋಣ ಅನ್ನೋದಕ್ಕಿಂತ ಮುಂಚೆಯಾಗಿ ನನಗೆ ತುಂಬ ತೊಂದರೆ ಆಗ್ತಿತ್ತು ಮೇಡಮ್. ಅಂದರೆ ಬಿಸ್ನೆಸ್ಸಲ್ಲಿ ಸಿಕ್ಕಾಬಟ್ಟೆ ಹಿಂದೆ ಬೀಳ್ತಿದ್ದೆ. ಫೈನಾನ್ಷಿಯಲಿ ತುಂಬ ಸ್ಟೇಬಲ್ ಇರಲಿಲ್ಲ. ಮತ್ತು ಮನೆ ಹಿಡ್ದಿದ್ವಿ, ಅದು ಕೆಲಸ ಮುಂದೆ ಹೋಗ್ತಾನೆ ಇರಲಿಲ್ಲ. ನನಗಂತೂ ತುಂಬ ಅಂದರೆ ತುಂಬ ಬೇಜಾರಾಗಿ ಏನಾದರೂ ಮಾಡಿಕೊಂಡು ಹೋಗ್ಬಿಡೋಣ, ಸುಮ್ಮನೆ ಯಾಕೆ ಅನ್ನೋ ಲೆವೆಲ್ಗೆ ಆಗ್ಬಿಟ್ಟಿತ್ತು. ಲಾಸ್ಟು ನಿಮಗೆ ಕಾಲ್ ಮಾಡಿದಾಗ ನಿಮ್ಮ ಹತ್ರ ಮಾತಾಡಿದ್ಮೇಲೆ ಇದೊಂದು ಚಾನ್ಸ್ ನೋಡಿಬಿಟ್ಟು ಮುಂದೆದೇನಾದರೂ ಫ್ಯೂಚರ್ ನೋಡೋಣ ಅಂತಲೇ ಇಲ್ಲಿಗೆ ಬಂದಿದ್ದು. ಓಕೆ. ಅಂದರೆ ಆಮೇಲೆ ನೀವು ಫೋನಲ್ಲಿ ಹೇಳಿದ್ಮೇಲೂ ನೀವು ನನಗೆ ಫೋನಲ್ಲಿ ಫಸ್ಟು ಹನುಮಾನ್ ಚಾಲೀಸ ತೊಗೊಂಡು ಡೈಲಿ 11 ಟೈಮು ನೀವು ಅದನ್ನು ಪಠಣೆ ಮಾಡಿ ಅಂದಮೇಲೆ ನನಗೆ ಅದು ಹನುಮಾನ್ ಚಾಲೀಸ ಓದ್ತಾನೆ ನಂಗೆ ತುಂಬ ಚೇಂಜಸ್ ಆಗ್ತಾ ಬಂತು. ಅಂದರೆ ತುಂಬ ಮಟ್ಟಿಗಿಲ್ಲ ಅಂದ್ರೂ ಲೈಟಾಗಿ ಸ್ವಲ್ಪ ಚೇಂಜಸ್ ಆಗ್ತಾ ಬಂತು. ಪಾಸಿಟಿವ್ ಆಗಿ ಆಯ್ತಾ? ಪಾಸಿಟಿವ್ ಅಂದರೆ ನನ್ನಲ್ಲೇ ಏನೋ ಒಂಥರ ಚೇತನ. ಆಮೇಲೆ ನಾನು ತುಂಬ ಮಟ್ಟಿಗೆ ವ್ಯಾಪಾರ ಆಗಿಲ್ಲ ಅಂದ್ರೂ ತಕ್ಕ ಮಟ್ಟಿಗೆ ವ್ಯಾಪಾರ ಆಗೋದು, ಎನರ್ಜೆಟಿಕ್ ಆಗಿರೋ ಥರ ತುಂಬ ಅನ್ನಿಸ್ತಿತ್ತು ನಂಗೆ. ಹನುಮಾನ್ ಚಾಲೀಸ ಓದೋಕ್ಕೆ ಸ್ಟಾರ್ಟ್ ಆದ್ಮೇಲೆ ತುಂಬ ಚೇಂಜಸ್ ಆಯಿತು. ಅದೇ ಇಲ್ಲಿಗೆ ಬರೋವರೆಗೂ ಇದೆಲ್ಲ ಆಗುತ್ತಾ, ಈ ಥರ ಹೀಲಿಂಗ್ ಪ್ರೋಗ್ರಾಮು ನಾವು ಟ್ರೈ ಮಾಡ್ಬೋದಾ ಅಂದ್ಕೊಂಡೇ ಬಂದಿದ್ದು. ಇಲ್ಲಿಗೆ ಬಂದಮೇಲೆ ನನಗೆ ಅದು ನನ್ನ ಲೈಫ್ನ ನಾನೇ ನೋಡುವಾಗ ನಂಗೆ ತುಂಬ ಅಂದರೆ ತುಂಬ ಖುಷಿ ಆಯಿತು. ಏನು ಸಮಸ್ಯೆ ಇತ್ತು ನಿಮಗೆ? ನನಗೆ ಅದೇ ಫೈನಾನ್ಷಿಯಲಿ ಮತ್ತು ನನ್ನಲ್ಲಿ ಒಂದು ಎನರ್ಜಿ ಇತ್ತು ಅಂತ ನಂಗೆ ಗೊತ್ತಿಲ್ಲ. ಆ ಎನರ್ಜಿ ನೋಡಿದಾಗಲೇ ನಂಗೆ ತುಂಬ ಭಯ ಆಯಿತು. ಆ ಎನರ್ಜಿ ರಿಮೂವ್ ಆಗಿ ಎನರ್ಜಿ ಬಂದು ನೀವು ಸೆಷನ್ ಬಂದ್ಮೇಲೆ ನೀವು ಕಂಡ್ಕೊಂಡಿದ್ದು. ಅದಕ್ಕೆ ಮುಂಚೆ ಏನಿತ್ತು ಸಮಸ್ಯೆ ನಿಮಗೆ? ಅದೇ ಫೈನಾನ್ಷಿಯಲಿ ಮತ್ತೆ ಬಿಸ್ನೆಸ್ಸು ಮತ್ತೆ ಮನೆ ಕೆಲಸ ಫಾಸ್ಟಾಗಿ ನಡೀತಿಲ್ಲ. ಮನೆ ಕಟ್ಟಿಸ್ತಾ ಇದ್ದೀವಿ, ನಾವು ಮನೆ ಕಟ್ಟಿಸ್ತಾ ಇದ್ದೀವಿ. ಅದು ಎಲ್ಲ ನನಗೆ ಒಂಥರ ಏನೇ ಮಾಡಬೇಕು ಅಂತ ಹೋದ್ರೂ ಆಗುತ್ತೆ ಅನ್ನೋ ಅಷ್ಟರಲ್ಲಿ ಆಗ್ತಿರ್ಲಿಲ್ಲ. ತುಂಬಾ ಸಮಸ್ಯೆಗಳು ಚಿಕ್ಕ ವಯಸ್ಸಿಂದನೇ ಅಥವಾ ಈಗ? ಇಲ್ಲ, ಚಿಕ್ಕ ವಯಸ್ಸಿಂದನೇ ನಾನೇ ಯಾಕೆ ಇಷ್ಟು ಕಷ್ಟಪಡಬೇಕು ಅನ್ನೋದು ನಂಗೆ ತುಂಬ ತಲೆಯಲ್ಲಿ ಅವಾಗಿಂದ ಇತ್ತು. ಬಟ್ ಈ ಸಮಸ್ಯೆಗಳು ಅಂದ್ರೆ ಈ ಫಿನಾನ್ಷಿಯಲ್ ಸಮಸ್ಯೆಗಳು ಮದುವೆ ಆದ್ಮೇಲೆ ಈಗ ರೀಸೆಂಟ್ ಆಗಿ ಶುರು ಆಗಿದ್ದ ತುಂಬಾ ದಿನದಿಂದನೂ ಇದೆಯಾ? ಇಲ್ಲ, ಮದ್ವೆ ಆದ್ಮೇಲೆ ತುಂಬಾ ಚೆನ್ನಾಗಾದ್ವಿ. ಮದ್ವೆ ಆಗೋಕ್ಕಿಂತ ಮುಂಚೆ ನಾನು ಹುಟ್ಟದಾಗಿಂದ ತುಂಬಾ ಫೈನಾನ್ಷಿಯಲ್ ಪ್ರಾಬ್ಲಮ್, ತುಂಬಾ ಬಡತನ, ಕಷ್ಟ, ಎಜುಕೇಶನ್ಗೂ ದುಡ್ಡಿಲ್ದಂಗೆ ತುಂಬ ಕಷ್ಟಪಟ್ಟಿದ್ದೀವಿ. ಮದುವೆ ಆದ್ಮೇಲೆ ಚೆನ್ನಾಗಿದ್ವಿ. ಈಗ ಯಾವಾಗ ಸ್ವಲ್ಪ ಚೆನ್ನಾಗೆಲ್ಲ ಗ್ರೋ ಆಗಿ ಈಗೆಲ್ಲ ಸ್ವಂತ ಅಂಗಡಿ ಮಾಡಿಕೊಂಡು ಮನೆಯೆಲ್ಲ ಕಟ್ಟಕ್ಕೆ ಸ್ಟಾರ್ಟ್ ಆದ್ವಿ, ಅವಾಗಿಂದ ಏನೋ ಒಂಥರ ಹಿಂಸೆ ಸ್ಟಾರ್ಟ್ ಆಗ್ಬಿಡ್ತು. ಸೊ ಅಂದ್ರೆ ಮಧ್ಯದಲ್ಲಿ ಚೆನ್ನಾಗಿದ್ದು ಈಗ ರೀಸೆಂಟ್ ಆಗಿ ಎಷ್ಟು ವರ್ಷಗಳಿಂದ ಈ ತರ ಪ್ರಾಬ್ಲಮ್ಸ್ ಆಗ್ತಿತ್ತು? ಈಗ 1 or 2 years ಇಂದ ಈ ತರ ಆಗ್ತಿದೆ. ಓಕೆ. ಸೊ ನಮ್ಮ ಹತ್ರ ಫೋನಲ್ಲಿ ಮಾತಾಡುವಾಗ ಈ ತರ ಸಮಸ್ಯೆ ನಿಜ ಅಂತಿತ್ತ ನಿಮಗೆ? ಕಾರಣ ಏನು ಅಂತ ತಿಳ್ಕೊತೀವಿ ಅಂತಿತ್ತು. ಕಾರಣ ಏನು ಅಂತ ತಿಳ್ಕೋಬೇಕು ಅಂತಾನೆ ಮುಖ್ಯವಾಗಿ ಬಂದಿದ್ದು. ಸೊಲ್ಯೂಷನ್ ಸೆಕೆಂಡರಿ. ಅರೆ ನಂಗೆ ಏನ್ ಕಾರಣ ಅನ್ನೋದು ಗೊತ್ತಾಗ್ಬೇಕಾಗಿತ್ತು ಸಮಾಧಾನಕ್ಕೆ. ಅಟ್ಲೀಸ್ಟ್ ಏನ್ ಕಾರಣ ತಿಳ್ಕೊಬಿಟ್ರೆ ಅಟ್ಲೀಸ್ಟ್ ಒಂದ್ ಸ್ವಲ್ಪ ಸಮಾಧಾನ ಇರತ್ತೆ ಮನ್ಸಿಗೆ ಅಂತಾನು ಇರತ್ತೆ. ಇಲ್ಲಿಗೆ ಬರೋದಿನ ಈಗ ಇವತ್ತು ಬರೋದಿನೂ ಆಗುತ್ತಾ, ಇದೆಲ್ಲ ನಿಜ ಆಗುತ್ತಾ, ನಿಜ ನಾನ್ ಟ್ರಾವೆಲ್ ಮಾಡ್ತೀನಿ ಹಂಗೆಲ್ಲ ಕಾಣುತ್ತಾ ಅಂತ ಡೌಟಲ್ಲೇ ಬಂದಿತ್ತು. 100% ಡೌಟಲ್ಲೇ ಬಂದಿತ್ತು.
ಓಕೆ, ಬಂದ್ಮೇಲೆ ಏನ್ ಅನಿಸ್ತು ನಿಮಗೆ? ಯಾವ ರೀತಿ ಎಕ್ಸ್ಪೀರಿಯನ್ಸ್, ಏನ್ ಕಾಣಿಸ್ತು, ಹೆಂಗ್ ಕಾಣಿಸ್ತು ಅನ್ನೋದನ್ನ ನೀವೇ ಎಕ್ಸ್ಪ್ಲೈನ್. ಬಂದ ಮೇಲೆ ಅಂದ್ರೆ ನೀವು ಅದು ಸೆಷನ್ ಸ್ಟಾರ್ಟ್ ಮಾಡಿದಾಗ ನಿಜ ಆಗುತ್ತಾ ಅನ್ಕೊಂಡೋಗ್ಲು ನಾನು ಅನ್ಕೊಂಡೆ ನಿಜ ಆಗುತ್ತೆ. ಆಂಜನೇಯ ಹೂವ ಬೇರೆ ಪ್ರಸಾದ ಕೊಟ್ಟ ಮೇಲೆ ಆಕ್ಚುಲಿ 1 hour ಆಯ್ತು ಹೂನ ಮುಟ್ಸಿಟ್ಟು, ಆಮೇಲೆ ಪ್ರಸಾದ ಆಯ್ತು. ಅದು ಕೊಟ್ಟ ಮೇಲೆ ಅನ್ಕೊಂಡೆ ಆಗುತ್ತೆ, ಟ್ರಾವೆಲ್ ಮಾಡ್ತೀನಿ ಅಂತ ಅನ್ಕೊಂಡೆ. ಬಂತು ಅದು ನಂಗೆ ಸ್ಟಾರ್ಟಿಂಗ್ ಫಸ್ಟ್ ಮನೆ ಅಂದ್ರೆ 2030 ಹೊಸ ವರ್ಷದ ದಿನ ನಮ್ಮ ಮನೆ ಎಷ್ಟು ಚೆನ್ನಾಗಿ ಕಾಣ್ತಿತ್ತು ಅಂದ್ರೆ ಅಷ್ಟು ಚೆನ್ನಾಗಿ ಕಾಣ್ತಿತ್ತು. ಅಂದ್ರೆ ಅದು ಒಂದು ಆಸೆ ಇರುತ್ತೆ ಎಲ್ಲರಿಗೂ, ನಮ್ಮ ಕನಸಿನ ಮನೆ ಹಿಂಗಿರ್ಬೇಕು ಅಂತ. ಅದ್ ನಾನ್ ಹೆಂಗ್ ಆಸೆ ಪಟ್ಟಿದ್ನೋ ಅದೇ ತರ ಫುಲ್ ಎಲ್ಲ ಹೊಸ ಸೋಫಾ ಬೇರೆ ಅದೆಲ್ಲ ಇತ್ತು. ಅದೆಲ್ಲ ನೋಡಿ ಖುಷಿ ಆಯ್ತು. ನನ್ನ ಮಗಳು, ನಮ್ಮ ಮನೆ, ಮತ್ತೆ ನನ್ನ ಬಿಸ್ನೆಸ್ ತುಂಬಾ ಇಂಪ್ರೂವ್ಮೆಂಟ್ ಆಗಿರೋದು, ನಾನ್ ತುಂಬಾ ಚೇಂಜಸ್ ಆಗಿರೋದು ತುಂಬಾ ಖುಷಿ ಆಯ್ತು. ಮತ್ತೆ ನನ್ ಡೆತ್ತು, ಅಕಾಲಿಕ ಮರಣ ಇತ್ತು, ಅದು ಮುಂದೆ ಹೋಗಿ ಅದೆಲ್ಲ ತುಂಬಾ ಎಕ್ಸ್ಪೀರಿಯನ್ಸ್ ಮಾಡಿದೆ. ಖುಷಿ ಆಯ್ತಾ? ಸಮಾಧಾನ ಆಯ್ತಾ? ಆಮೇಲೆ ಒಂದು ನೆಗೆಟಿವ್ ಎನರ್ಜಿ ನೋಡಿದ್ರಿ ನೀವು? ತುಂಬಾ ವಿಕಾರವಾಗಿ ತುಂಬಾ ಭಯ ಪಡೋ ತರ ಇತ್ತು. ನಾನು ಯಾವತ್ತು ಫೀಲ್ ಮಾಡಿಲ್ಲ, ನಿಜ ಭಯ. ನೀವು ಬಂದಾಗ ನನಗೆ ಮುಖ ಕೊಟ್ಟೆ ಮಾತಾಡ್ಲಿಲ್ಲ, ಕಣ್ಣು ನೋಡ್ಕೊಂಡು ಮಾತಾಡ್ಲಿಲ್ಲ. ಇವಾಗ ನಗ್ನಗ್ತಾ ಮಾತಾಡ್ತಿದ್ರಿ, ಅದೇ ಸಮಾಧಾನ ನಮ್ಗೂನು. ಒಂದ್ಸರಿ ಈ ತರ ಥೆರಪಿಗೆ ಅಂತ ಬಂದು ನಿಮ್ಮಲ್ಲಿ ಪಾಸಿಟಿವ್ ಆಗಿ ನೋಡಿದ್ರು ನಮಗೂ ಅಂದ್ರೆ ಅವತ್ತಿನ ದಿನ ಸಮಾಧಾನ ಅನ್ಸ್ಬಿಡುತ್ತೆ, ಅಂದ್ರೆ ಸಾರ್ಥಕತೆ ಅನ್ಸುತ್ತೆ. ಖುಷಿ ಆಯ್ತು. ತುಂಬಾ ಥ್ಯಾಂಕ್ಸ್ ಮೇಡಮ್, ಭವ್ಯ ಮೇಡಮ್ಗೂ ಥ್ಯಾಂಕ್ಸ್. ನಿಜವಾಗ್ಲೂ ಇವತ್ತು ಈ ಕೆಲವೊಂದು ಸೆಷನ್, ಅರೆ ನಾನು ನನ್ನ ಫ್ಯಾಮಿಲಿಗಷ್ಟೇ ಈ ತರದ್ದು ಸೆಷನ್ಸ್ಗಳನ್ನ ಇಟ್ಕೋಬೇಕು, ಆಮೇಲೆ ನನ್ನ ಲೈಫ್ ತಿಳ್ಕೊಂಡ್ರೆ ಸಾಕು ನಾನು ಅನ್ನೋದಕ್ಕೋಸ್ಕರ ಕಲ್ತ್ಕೋಬೇಕು ನನಗಿಷ್ಟ. ಹೌದು, ಬಟ್ ಇದನ್ನ ನಾನು ಹೊರಗಡೆ ಎಲ್ರಿಗೂ ತೋರಿಸೋ ಇದು ಇರಲಿಲ್ಲ. ಬಟ್ ಭವ್ಯನಿಂದಾಗಿ ಆಕೆ ಇಲ್ಲ ನೀನು ಮಾಡಮ್ಮ, ನನ್ನ ಫ್ರೆಂಡ್ಸ್ಗಳಿಗೆ ಮತ್ತೆ ನನ್ನ ವ್ಯೂವರ್ಸ್ಗೆ ಮಾಡು ಅಂತ ಹೇಳಲಾಗಿ ಒಂದೇ ಸರಿ 100+ ಅಪಾಯಿಂಟ್ಮೆಂಟ್ಸ್ಗಳು ಬುಕ್ಕಿಂಗ್ ಆಗ್ಬಿಟ್ಟಿದ್ದು. ನನಗೆ ಸಡನ್ ಆಗಿ ಟೈಮ್ ಕೊಡೋಕ್ಕಾಗಲಿಲ್ಲ. ಅದು ನೀವು ಸ್ಟಾರ್ಟಿಂಗ್ ಡೇಸಲ್ಲಿ ಕಾಲ್ ಮಾಡಿರೋದಕ್ಕೆ 2 months ಆಗೋಯ್ತು. ನಿಜವಾಗ್ಲೂ ಸಾರಿ. ನಾನು 1 week ಕಾಲ್ ಮಾಡಿದ್ದೀನಿ ಮೇಡಮ್, ಕಾಲೇ ಪಿಕ್ ಮಾಡಿಲ್ಲ. ನಾನೇನು ನಂಬರ್ ಕೊಟ್ಟಿದ್ದಾರೆ, ಇವರು ಕಾಲೇ ಪಿಕ್ ಮಾಡಲ್ಲ ಅನ್ಕೊಂಡೆ. ಅದು ಏನಾಗುತ್ತೆ ಅಂದ್ರೆ ಸೆಷನ್ ಅಲ್ಲಿ ಇರೋ ಟೈಮಲ್ಲಿ ಸೈಲೆಂಟ್ ಇಟ್ಬಿಟ್ಟಿರ್ತೀವಿ, ಅದಾದ್ಮೇಲೆ ಟೈಮ್ ಆಗಿರುತ್ತೆ, ಆ ಟೈಮಲ್ಲಿ ಕಾಲ್ ಗೊತ್ತಿರಲ್ವಲ್ಲ ಮೇಡಮ್. ಈಗ ನಾವು ಕಾಲ್ ಮಾಡ್ತಾನೆ ಇರ್ತೀವಿ ಕಂಟಿನ್ಯೂಸ್ಲಿ. ಈ ಕಾಲ್ ರಿಸೀವ್ ಮಾಡಿದ ಸುಮ್ನೆ ನಂಬರ್ ಕೊಡ್ತಾರೆ ಅನ್ನೋದು ಅನ್ಸ್ಬಿಟ್ಟಿರುತ್ತೆ. ಆಮೇಲೆ 1 week ಆದ್ಮೇಲೆ ಅಂದ್ರೆ ನಮ್ ಕರ್ಮನು ಕಳ್ತಿರ್ಬೇಕಲ್ಲ ಕನೆಕ್ಟ್ ಆಗೋದಕ್ಕೆ. ಹೌದು, ಏನೋ ಒಂದ್ ಇರುತ್ತೆ ರೀಸನ್, ಅಷ್ಟಿಲ್ದೇನೆ. ಇವತ್ತು ಬೆಳಗ್ಗೆ ಬರುವಾಗ್ಲೂ 108 ವಿಘ್ನ ಅನ್ನೋ ತರ, ಅದು ಇದು ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂತ ಇಲ್ಲ, ಇಲ್ಲಿಗೆ ಹೋಗ್ಲೇಬೇಕು, ಇಲ್ಲಿಗೆ ಬರ್ಲೇಬೇಕು, ಏನಾದ್ರೂ ಹೋಗ್ಲಿ ಅಂತ ಮಾಡ್ಕೊಂಡು ಡಿಸೈಡ್ ಮಾಡಿ ಬಂದ್ರಿ. ಸೊ ನಿಜವಾಗ್ಲೂ ಖುಷಿ ಆಗ್ತಿದೆ. ಫೈನಲಿ ಆ ಒಂದು ಎನರ್ಜಿ ಹತ್ರ ಮಾತಾಡಿದ್ದು ನನಗೆ ನೆನಪಿದೆ. ಏನು ನಾನು ಬಿಟ್ಟು ಹೋಗಲ್ಲ, ನನಗೆ ಇವಳ ಜೊತೆಲೆ ಕೊನೆವರೆಗೂ ಇರ್ತೀನಿ ಅಂತ ಬೇರೆ ಹೇಳಿ ಮಾತಾಡ್ತಿತ್ತು. ಫೈನಲಿ ಕನ್ವಿನ್ಸ್ ಮಾಡಿ ಕಳಿಸ್ಕೊಟ್ವಿ. ಅಂದರೆ ಒಬ್ಬೊಬ್ರು ಒಂದೊಂದು ರೀತಿಯೆಲ್ಲ ಹ್ಯಾಂಡಲ್ ಮಾಡ್ತಾರೆ, ನಾವು ಶಾಂತ ರೀತಿಯಲ್ಲೇ ಹ್ಯಾಂಡಲ್ ಮಾಡೋದಕ್ಕೆ ನಮಗೆ ಇಷ್ಟ. ಅದು ಆಗುತ್ತೆ ಕೂಡ, ವರ್ಕ್ ಆಗುತ್ತೆ ಕೂಡ. ಏನೋ ನಿಮ್ಮ ಲೈಫಲ್ಲಿ. ಆಮೇಲೆ ನಿಮ್ಮ ಸೆಕೆಂಡ್ ಬೇಬಿ ಬೇರೆ, ಒಂದು ಮಗು ಅಷ್ಟೇ ಇವಾಗ ಇರೋದು, 6 years ಅಷ್ಟೇ. ಸೊ ಸೆಕೆಂಡ್ ಬೇಬಿ ಕೂಡ ಒಂದು ಗಂಡು ಮಗು ಆಗಿತ್ತು ನಿಮಗೆ ಫ್ಯೂಚರಲ್ಲಿ, ಅದನ್ನು ನೋಡಿದ್ರಿ. ಅಂದರೆ ಆ್ಯಕ್ಚುಲಿ ಪ್ಲಾನಿಂಗ್ ಇಲ್ಲ, ನಾವು ಡೌಟಲ್ಲಿ ಇದ್ದೀವಿ ಅಂತ ಹೇಳಿದ್ರಿ, ಬಟ್ ಮಗು ಫ್ಯೂಚರಲ್ಲಿ ಇತ್ತು. ಇನ್ನೊಂದು ಮಗು ಕೂಡ, ಮತ್ತೆ ಮನೆ ಗೃಹ ಪ್ರವೇಶ ಆಗ್ಬೋದು, ಮಗಳು ಮದುವೆ ನೋಡಿದ್ದಾಗ್ಬೋದು, ಅಳಿಯನ್ನ ನೋಡಿದ್ರಿ. ಅಂದ್ರೆ ಇದೆಲ್ಲವೂ ನೀವೇ ಎಕ್ಸ್ಪೀರಿಯನ್ಸ್ ಮಾಡಿದ್ದು ಮೇಡಮ್. ನಾನೇ ಟ್ರಾವೆಲ್ ಮಾಡಿ ನಾನೇ ನೋಡಿದ್ದು, ನಾನೇ ಫಿಲಮ್ ಹೇಗ್ ನೋಡ್ತೀನೋ ಅದೇ ತರ ನನ್ನ ಲೈಫ್ ನಾನು ನೋಡಿದ್ದು. ಕ್ಲಾರಿಟಿ ಚೆನ್ನಾಗಿತ್ತಾ? ಕ್ಲಾರಿಟಿ ಇತ್ತು ಹಿಂಗೆ ಈಗ ಡೈರೆಕ್ಟ್ ಆಗಿ ನೋಡುವಾಗ ಫಿಲಮ್ನ ಈಗ ಯಾವ ರೀತಿ ನೋಡ್ತೀವೋ ಅದೇ ರೀತಿ ನನಗೆ ಕ್ಲಾರಿಟಿ ಚೆನ್ನಾಗಿತ್ತು. ಸೊ ಖುಷಿ ಆಯ್ತು ನಮ್ಗೂ. ಪ್ರೀತಿ ಹೆಣ್ಮಕ್ಳು ಹೆಚ್ಚು ಸೋಷಿಯಲ್ ಮೀಡಿಯಾದಲ್ಲಿ ಹೇಳಕ್ ಇಷ್ಟಪಡಲ್ಲ, ಯಾಕೆ ಅಂದ್ರೆ ಕೆಲವರು ಫ್ಯಾಮಿಲಿಗೆ ಹೇಳಿ ಬಂದಿರೋದಿಲ್ಲ, ಇನ್ನು ಕೆಲವರು ಗಂಡನ್ಗೆ ಅಥವಾ ಅತ್ತೆ ಮಾವ ಏನ್ ಅನ್ಕೊಳ್ತಾರೋ, ನಂದು ಫ್ಯೂಚರ್ ಬಗ್ಗೆ ತಿಳ್ಕೊಂಡಿದೀನಿ ಅಂದ್ರೆ ಅಂತ ಅಂದ್ಬಿಟ್ಟು ಕೆಲವರು ಹೇಳ್ಕೊಳಕ್ ಇಷ್ಟಪಡಲ್ಲ. ಬಟ್ ನೀವು ಇಲ್ಲ, ನಾನು ಹೇಳ್ತೀನಿ, ನನ್ನಿಂದ ಕೆಲವರಿಗೆ ಇದರಿಂದ ಈಗ ಭವ್ಯ ಮೇಡಮ್ ಹೇಳಿದಕ್ಕೆ ನನ್ಗೆ ಒಳ್ಳೇದಾಗಿಲ್ಲ, ನನ್ನಿಂದ ಒಂದು 4 ಜನಕ್ಕಾಗಲಿ ಸಾಕು. ಬಟ್ ಥ್ಯಾಂಕ್ಸ್, ನೀವು ಇದನ್ನ ಹಂಚ್ಕೊಳ್ತೀನಿ ಅಂತ ಹೇಳಿ ಹಾನೆಸ್ಟ್ ಆಗಿ. ನಾನು ಯಾವಾಗಲೂ ಅಷ್ಟೇ ಎಕ್ಸ್ಟ್ರಾ ಏನೋ ಹೇಳಬೇಕು ಅಂತ ಎಕ್ಸ್ಪೆಕ್ಟ್ ಮಾಡಲ್ಲ. ನಿಮಗೇನು ಅನ್ನಿಸ್ತು ಅನ್ನೋದನ್ನ ಅದನ್ನಷ್ಟು ಹಾನೆಸ್ಟ್ ಆಗಿ ಹೇಳಿದ್ರೆ ಸಾಕು. ಪಾಪ ನಿಮಗೂ ತುಂಬಾ ಆಲ್ಮೋಸ್ಟ್ 4 hours ಆಯ್ತು ಅನ್ಸುತ್ತೆ ಟೈಮು. ಥ್ಯಾಂಕ್ ಯು, ನೀವು ಇಷ್ಟು ಹಂಚ್ಕೊಂಡಿದ್ದಕ್ಕೆ. ಇರ್ಲಿ, ಥ್ಯಾಂಕ್ ಯು ಸೋ ಮಚ್.